ನಮಸ್ಕಾರ. ನಾನು ಪ್ರಕಾಶ್ ಕುಮಾರ್ ಎಂ, ಸಹಾಯಕ ಕೃಷಿ ನಿರ್ದೇಶಕ, ಸಕಲೇಶಪುರ ತಾಲೂಕು. ಇವತ್ತು ಬಹುಮುಖ್ಯವಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಕ್ಕಂಥ ಈ ಒಂದು ಬೆಳೆ ವಿಮೆ ಬಗ್ಗೆ ರೈತರಿಗೆ ಜಾಗೃತಿಯನ್ನು ಮತ್ತಷ್ಟು ನೀಡೋದಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ನಾವು ತಾಲೂಕಿನಾದ್ಯಂತ ಸುಮಾರು 26 ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಈ ಒಂದು ತೋಟಗಾರಿಕೆ ಬೆಳೆ ಮತ್ತು ಕೃಷಿ ಬೆಳೆಗೆ ಸಂಬಂಧಪಟ್ಟಂತೆ ಬೆಳೆ ವಿಮೆ ನೋಂದಣಿಗೆ ಈಗಾಗಲೇ ಮಾಹಿತಿಯನ್ನು ನೀಡಿದರೂ ಕೂಡ ಈ ಒಂದು ಕೊನೆ ದಿನಗಳಲ್ಲಿ ದಿನಾಂಕ 31/7/2026 ಭತ್ತದ ಮಳೆಯಾಶ್ರಿತ ಬೆಳೆಗೆ ಕೊನೆಯ ದಿನಾಂಕ ಆಗಿರೋದ್ರಿಂದ ರೈತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಬೆಳೆ ವಿಮೆ ಸವಲತ್ತನ್ನು ಪಡೆಯತಕ್ಕಂಥ ಉದ್ದೇಶವಾಗಿ ವಿಮಾ ಕಂತನ್ನು ಪಾವತಿ ಮಾಡಲಿ ಅಂತಕ್ಕಂಥ ಉದ್ದೇಶವಾಗಿ ಈ ಒಂದು ಮಾಹಿತಿನ ನೀಡೋದಕ್ಕೆ ಬಯಸ್ತಾ ಇದ್ದೇನೆ. ಬೆಳೆ ವಿಮೆ ಎಲ್ಲಿ ಮಾಡಿಸೋದಕ್ಕೆ ಅವಕಾಶ ಇದೆ ಅಂತಂದರೆ, ತಾಲೂಕಿನ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು ಅಥವಾ ಕೋಆಪರೇಟಿವ್ಸ್ ಬ್ಯಾಂಕ್ ಇರ್ಬೋದು, ಇಲ್ಲೆಲ್ಲನೂ ಕೂಡ ಒಂದು ಬೆಳೆ ವಿಮೆ ನೋಂದಣಿನ ಮಾಡೋದಕ್ಕೆ ಅವಕಾಶ ಇದೆ. ರೈತರು ಎಲ್ಲಿ ತಮ್ಮ ಬ್ಯಾಂಕ್ ಖಾತೆನ ಹೊಂದಿದ್ದಾರೆ ಅದೆಲ್ಲ ಬೆಳೆ ಈ ಒಂದು ವಿಮೆಗೆ ನೋಂದಣಿ ಮಾಡೋದಕ್ಕೆ ಅವಕಾಶ ಇದೆ. ಮತ್ತು ಈ ಒಂದು ಸಾಮಾನ್ಯ ಸೇವಾ ಕೇಂದ್ರ CSC ಸೆಂಟರ್ ಅಂತ ಏನು ಕರಿತೇವೆ, ಅಥವಾ ಗ್ರಾಮ ಒನ್ ಸೆಂಟರ್ಸ್ ಅಂತ, ಇಲ್ಲೆಲ್ಲನೂ ಕೂಡ ಈ ಒಂದು ಬೆಳೆ ವಿಮೆ ನೋಂದಣಿನ ಮಾಡೋದಕ್ಕೆ ಅವಕಾಶ ಇದೆ. ರೈತರು ಒಂದು ವೇಳೆ ಬೆಳೆನ ಮುಂದೆ ಬೆಳಿತೀವಿ, ಈಗಾಗಲೇ ಸಸಿ ಮಡಿ ಅಂತ ಇದೆ ಭತ್ತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಹೇಳೋದಾದ್ರೆ, ಅಥವಾ ನಾಟಿ ಮಾಡಿದ್ರು ಕೂಡ, ಅಥವಾ ಇನ್ನೂ ಆ ಒಂದು ತಯಾರಿಲಿದ್ರೂ ಕೂಡ ಆಲ್ರೆಡಿ ನಾವು ಭತ್ತನ ಬೆಳಿತೀವಿ ಅಂತಕ್ಕಂಥ ಒಂದು ಕನ್ಫರ್ಮೇಷನ್ ಮೇಲೆ ಬೆಳೆ ವಿಮೆ ನೋಂದಣಿನ ಮಾಡಿಸ್ಬೋದು. ಇನ್ನೂ ನಾನು ಬೆಳೆ ಬೆಳೆದಿಲ್ಲಲ್ಲ, ಮತ್ತೆ ನೋಂದಣಿ ಮಾಡಬೇಕಾ ಅಥವಾ ಇಲ್ವಾ ಅಂತಕ್ಕಂಥದ್ದು ಗೊಂದಲ ಬೇಡ. ಇನ್ನು ವಿಮಾ ಕಂತು ಎಷ್ಟಿದೆ ಅಂತಂದರೆ, ಒಂದು ಭತ್ತದ ಬೆಳೆಗೆ ಸಂಬಂಧಪಟ್ಟಂತೆ 869 ರೂಪಾಯಿ ನೀರಾವರಿ ಬೆಳೆಗಿದೆ. ನಮ್ಮಲ್ಲಿ ನೀರಾವರಿ ಬಹುತೇಕ ಏರಿಯಾ ಬರಲ್ಲ. ಬಹುತೇಕ ನಮ್ಮ ಪ್ರದೇಶ ಬರ್ತಕ್ಕಂಥದ್ದು ಸಕಲೇಶಪುರ ತಾಲೂಕಿನಲ್ಲಿ ಮಳೆಯಾಶ್ರಿತ ಬೆಳೆಗೆ 605 ರೂಪಾಯಿ ಒಂದು ಎಕರೆಗೆ ಇರುತ್ತೆ. ಅಂದರೆ ಒಂದು ವೇಳೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬೆಳೆ ವಿಮೆ ಡಿಕ್ಲೇರ್ ಆದರೆ ಒಬ್ಬ ರೈತರಿಗೆ 30,240 ರೂಪಾಯಿ ಈ ಒಂದು ವಿಮಾ ಸವಲತ್ತು ಒದಗುತ್ತೆ. ಈ ವಿಮಾ ಸವಲತ್ತು ಯಾಕೆ ಈ ವರ್ಷ ಭಾಳ ಮುಖ್ಯ ಮತ್ತು ನಾನು ಒತ್ತಿ ಹೇಳ್ತಿದ್ದೀನಿ ಅಂತನ್ನೋದಾದರೆ, ಮಳೆ ನಿಮಗಾಗಲೇ ಗೊತ್ತಿದೆ ವರ್ಷ ಸಕಲೇಶಪುರದಲ್ಲಿ ಎಷ್ಟು ಮಳೆ ಬೀಳ್ತಾ ಇತ್ತು, ಮತ್ತು ಈ ವರ್ಷ ಮಳೆ ಸ್ಥಿತಿ ಯಾವ ಥರ ಇದೆ ಅಂತ, ಮತ್ತು ಇದು ಸರಾಸರಿ ಮಳೆ ಇದೆಯಾ ಯಾವ ಥರ ಇದೆ ಅಂತಕ್ಕಂಥದ್ದು. 2024-25ರಲ್ಲಿ ಸುಮಾರು 3,842 ಮಿಲಿಮೀಟರ್ಷ್ಟು ಮಳೆ ಬಿದ್ದಿತ್ತು. ಅಂದರೆ 1,518 ಇಂಚಸ್ಸಷ್ಟು ಮಳೆ ಬಿದ್ದಿತ್ತು. ಸಕಲೇಶಪುರದ ಸರಾಸರಿ ಮಳೆ 887 ಇಂಚಸ್ಸು, ಅಥವಾ ನಾವು 2,246 ಮಿಲಿಮೀಟರ್ಗಳಷ್ಟು ಮಳೆ ಸರಾಸರಿ ಮಳೆ. ಇನ್ನು ಈ ವರ್ಷ ಈಗಾಗಲೇ ನಾವು ಜುಲೈ 27ನೇ ತಾರೀಕಲ್ಲಿದ್ದೇವೆ. ಇವತ್ತು 1,677.5 ಅಂದರೆ 662 ಇಂಚಸ್ ಮಳೆ ಸರಾಸರಿ ಏನು ಬೀಳಬೇಕಾಗಿತ್ತು, ಅಲ್ಲಿಗೆ 539 ಅಷ್ಟೇ ಮಳೆ ಬಿದ್ದಿದೆ. ಅದರಲ್ಲೂ ಈ ಒಂದು ಜುಲೈ ಮಾಹೆ ಮತ್ತು ಈ ಒಂದು ಜೂನ್ ಅಂತ್ಯದಲ್ಲಿ ಒಂದು 2 ವಾರದಲ್ಲಿ ಅಲ್ಲಲ್ಲಿ ಒಂದು ಬೀಳ್ತಕ್ಕಂಥ ಮಳೆಯಿಂದ ಈ ಪ್ರಮಾಣ ಮಳೆ ಅಷ್ಟೇ ನಮಗೆ ನಿರೀಕ್ಷಿತವಾಗಿ ಸಿಕ್ಕಿದೆ. ಈಗ ಇದು ಕೇವಲ 81% ಅಷ್ಟೇ ಮಳೆ ಬಿದ್ದಿದೆ. ಇನ್ನು ನಮಗೆ 19% ಶಾರ್ಟ್ ಫಾಲ್ ಇದೆ ಮಳೆ. 2025-26ರಲ್ಲಿ 4,357 ಮಿಲಿಮೀಟರ್ ಅಂದರೆ 1,722 ಇಂಚಸ್ಸಷ್ಟು ಮಳೆ ಯಥೇಚ್ಛವಾಗಿತ್ತು. ಅಂದರೆ ಯಥೇಚ್ಛವಾಗಿ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಇವೆರಡೂ ಸಂಬಂಧಪಟ್ಟಂಥ ಸಿಚುವೇಶನ್ಗಳಲ್ಲಿ ಬೆಳೆ ವಿಮೆ ತುಂಬ ಪೂರಕ. ಇಲ್ಲ ಅಂತಂದರೆ ನಮಗೆ ನಾವು ಯಾವುದೇ ನಮ್ಮ ಏನೊಂದು ಎಕ್ಸ್ಪೆಂಡಿಚರ್, ನಾವೇನು ಬೆಳೆಗೆ ಪೂರಕವಾಗಿ ಹೂಡಿಕೆ ಬಂಡವಾಳನ ಮಾಡಿರ್ತೀವಿ, ಆ ಬಂಡವಾಳನೂ ಕೂಡ ಇಲ್ಲದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಈ ವರ್ಷ ನಮಗೆ ಬಹುತೇಕವಾಗಿ ನಮ್ಮ ನಿರೀಕ್ಷಿತ ಏರಿಯಾ ಏನಿದೆ ಬೆಳೆ ವಿಸ್ತೀರ್ಣ ಅದು ಆಗ್ತಾ ಇಲ್ಲ. ಇನ್ನು ನಾವು 1,300-400 ಒಂದು ಹೆಕ್ಟೇರ್ಗಳಷ್ಟೇ ಪ್ರಮಾಣದಲ್ಲಿ ನಾಟಿ ಕಾರ್ಯ ಆಗಿದೆ. ಇನ್ನು ನಾವು 7,500 ಇತ್ತೀಚಿನ ದಿನಗಳಲ್ಲಿರ್ತಕ್ಕಂಥ ಸರಾಸರಿ ಒಂದು ಬೆಳೆ ವಿಸ್ತೀರ್ಣ ಸುಮಾರು 14,000 ಹೆಕ್ಟೇರಷ್ಟು ನಮ್ಮ ಭತ್ತಕ್ಕೆ ಪ್ರದೇಶ ಏರಿಯಾ ಬಂದರೂ ಕೂಡ ವಿಸ್ತೀರ್ಣ ನಾವು 7,500 ಹೆಕ್ಟೇರಷ್ಟೇ ನಮ್ಗೆ ಈ ಒಂದು ಬೆಳೆ ವಿಸ್ತೀರ್ಣ ಆಗ್ತಾ ಇತ್ತು. ಅದರಲ್ಲೂ ಒಂದು 2-3 ವರ್ಷಗಳಿಂದ ಕ್ರಮೇಣವಾಗಿ ಬೆಳೆ ವಿಸ್ತೀರ್ಣ ಕಡಿಮೆ ಆಗ್ತಿದೆ. ಅದರಲ್ಲೂ ಈ ವರ್ಷ ಈಗಾಗಲೇ ಏನು ಒಂದು 4,000 ಅಂದಾಜಿಗೆ ಹೆಕ್ಟೇರಷ್ಟು ಈ ಒಂದು ಜುಲೈ ಅಂತ್ಯದೊಳಗಡೆ ನಮಗೆ ವಿಸ್ತೀರ್ಣ ಆಗಬೇಕಾಗಿತ್ತು. ಅದು ಇನ್ನೂ ಕೂಡ 1,300 ಈ ಪ್ರಮಾಣದಲ್ಲಿ ಹೆಕ್ಟೇರ್ ಪ್ರಮಾಣದಲ್ಲಿ ಬೆಳೆ ನಾಟಿ ಆಗಿದೆ. ಇನ್ನು ಸಾಕಷ್ಟು ಡಿಫ್ರೆನ್ಸಸ್ ಇದೆ.
ಇನ್ನು ಸಸಿ ಮಡಿಲಿದ್ರು ಮತ್ತು ಹಂತಲಿದ್ರು ಕೂಡ ನಾಟಿ ಇನ್ನೂ ಆಗಬೇಕಾಗಿದೆ. ಸರಾಸರಿಯಾಗಿ 81% ನಮಗೆ ಅಷ್ಟೇ ಮಳೆ ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ಮಧ್ಯಂತರ ಬೆಳೆ ವಿಮೆ ಏನಾದ್ರು ಮಧ್ಯದಲ್ಲಿ ಕ್ರಾಪ್ ಫೇಲ್ಯೂರ್ ಆದರೆ, ಬೆಳೆ ನೆಟ್ಟ ಮೇಲೆ ಫೇಲ್ಯೂರ್ ಆದರೆ, ಅಥವಾ ಸ್ಟಾರ್ಟಿಂಗ್ ನಾವು ಈ ಒಂದು ಹಂತದಲ್ಲಿ ಕನಿಷ್ಠ ಒಂದು 25% ನಿರೀಕ್ಷಿತ ಒಂದು ಪ್ರದೇಶ ಬರಲಿಲ್ಲ ಅಂತಂದರೆ, ಅಥವಾ ಬೆಳೆ ಎಲ್ಲ ಬಂದು ಅಂತಿಮವಾಗಿ ಒಂದು ಬರಪೀಡಿತ ಏನಾದರೂ ಡಿಕ್ಲೇರ್ ಆದಂಥ ಸಂದರ್ಭದಲ್ಲಿ ಒಂದು ಪಂಚಾಯತ್ ವ್ಯಾಪ್ತಿನಲ್ಲಿ ಸಂಪೂರ್ಣವಾಗಿ ನಾವೇನು ಬೆಳೆ ಕಟಾವು ಪ್ರಯೋಗಗಳನ್ನು ಸರ್ಕಾರದ ನಿಯಮ ಪ್ರಕಾರ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಎವರೇಜ್ ಈಲ್ಡ್ ಅಂತ ಹೇಳ್ತೀವಿ, ಸರಾಸರಿ ಇಳುವರಿ ಪ್ರಮಾಣದಲ್ಲಿ ಈ ಒಂದು ಮಳೆ ಈ ಒಂದು ದುಸ್ಥಿತಿ ಪರಿಣಾಮವಾಗಿ ಸರಾಸರಿ ಇಳುವರಿ ಮೀಟೌಟ್ ಆಗಲಿಲ್ಲ ಅಂತಂದರೆ, ಆವಾಗ ಅಂತಹ ಒಂದು ಗ್ರಾಮ ಪಂಚಾಯತಿ ಸಂಪೂರ್ಣವಾಗಿ ಈ ಒಂದು ಬೆಳೆ ನಷ್ಟಕ್ಕೆ ಒಳಪಟ್ಟಂತೆ ಆಗುತ್ತೆ. ಬೆಳೆ ನಷ್ಟಕ್ಕೆ ಸರ್ಕಾರ ಬೆಳೆ ಪರಿಹಾರ ನೀಡ್ತಕ್ಕಂಥದ್ದೇ ಬೇರೆ ಮತ್ತು ಬೆಳೆ ವಿಮೆನೇ ಬೇರೆ. ಬೆಳೆ ನಷ್ಟ ಅಂದರೆ ಸರ್ಕಾರ ಡಿಕ್ಲೇರ್ ಮಾಡಿರುತ್ತೆ, ಸುಮಾರು ಒಂದು ಹೆಕ್ಟೇರ್ಗೆ 8,500 ಈ ರೀತಿ ಡಿಕ್ಲೇರ್ ಮಾಡಿರುತ್ತೆ ನಮ್ಮ ಕೃಷಿ ಬೆಳೆಗೆ ಸಂಬಂಧಪಟ್ಟಂತೆ. ಆದರೆ ಬೆಳೆ ವಿಮೆ ಅಂದರೆ ನಾನು ಈಗಾಗಲೇ ಹೇಳಿದಾಗೆ ಆ ಒಂದು ಪಂಚಾಯತಿ ವ್ಯಾಪ್ತಿಗೆ ವಿಮೆ ಒಳಪಟ್ಟರೆ ರೈತರಿಗೆ ವಿಮಾ ಕಂತು ನಾನು ಹೇಳಿದ್ದಲ್ಲ, ಒಂದು ಎಕರೆಗೆ 30,240 ಆ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರೆಲ್ಲ ವಿಮೆ ಕಟ್ಟಿರ್ತಾರೆ ಅವರಿಗೆಲ್ಲರೂ ಕೂಡ ಅನುಕೂಲ ಆಗುತ್ತೆ. ಈ ವರ್ಷ ತಮಗೆಲ್ಲ ಗೊತ್ತಿದೆ, ಎಲ್ನಿನೋ ಅಂತ ಹೇಳಿ ಮಳೆ ಯಾವ ರೀತಿ ಅಭಾವ ಆಗಿದೆ. ಈ ಒಂದು ಪರಿಣಾಮವಾಗಿ ಸಮುದ್ರದ ಮೇಲಿರ್ತಕ್ಕಂಥ ನೀರಿನ ತಾಪಮಾನ ಜಾಸ್ತಿಯಾಗಿ ಈ ಒಣಹವೆ ಇರೋದ್ರಿಂದ ಮಳೆ ವ್ಯತ್ಯಯವಾಗಿ ಬೇರೆ ಬೇರೆ ಪ್ರದೇಶಕ್ಕೆ ವಿಂಗಡಣೆ ಆಗಿರೋದ್ರಿಂದ ನಮ್ಮ ದೇಶ ಮತ್ತು ಕರ್ನಾಟಕ ಭಾಗ, ನಮ್ಮ ಜಿಲ್ಲೆಯಲ್ಲೂ ಕೂಡ ಇದರ ಪ್ರತಿಪರಿಣಾಮವಾಗಿ ಈಗಾಗಲೇ ನಾನಾ ಕಡೆ ಈ ಒಂದು ಅನಾವೃಷ್ಟಿ ಮಳೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ, ಅದೇ ರೀತಿ ನಮ್ಮ ತಾಲೂಕಲ್ಲೂ ಕೂಡ ಕಡಿಮೆ ಇರೋದ್ರಿಂದ ಮಳೆ, ಭತ್ತ ಮತ್ತು ಬೇರೆ ಬೆಳೆಗಳಲ್ಲೂ ಕೂಡ ನಮಗೆ ಈ ಒಂದು ವಿಮಾ ಅವಶ್ಯಕತೆ ತುಂಬ ಇದೆ. ತೋಟಗಾರಿಕೆ ಬೆಳೆಗಳಲ್ಲಿ ವಿಮೆ ಕಂತನ್ನ ಕಟ್ಟಿದ್ದಾರೆ ರೈತರು ಒಂದು ಉತ್ತಮ ಸಂಖ್ಯೆಯಲ್ಲಿ. ಆದರೆ ನಮ್ಮ ಕೃಷಿ ಬೆಳೆಗಳಲ್ಲೂ ಕೂಡ ಒಂದು ಉತ್ತಮ ಸಂಖ್ಯೆಯಲ್ಲಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಈಗಾಗಲೇ ಕಟ್ಟಿದ್ದಾರೆ. ಪರಸ್ಪರ ಮಾಹಿತಿ ಮತ್ತೆ ಬೇರೆ ರೈತರಿಗೆ ಇರಲ್ಲ, ಒಬ್ಬ ರೈತರಿಗಿದ್ದು ಇನ್ನೊಬ್ಬ ರೈತರಿಗೆ ಅವರಿಗೆ ಹೇಳಿರಲ್ಲ, ಅಥವಾ ಮಾಹಿತಿಯ ಕೊರತೆ ಇರುತ್ತೆ ಅನ್ನೋ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮಾಹಿತಿ ಯಾವುದೋ ನಾನು ಒಂದು ಮೆಸೇಜ್ ಹಾಕಿದರೆ ಅದನ್ನು ಎಲ್ಲರೂ ರೈತರು ನೋಡೋಕ್ಕಾಗಿರಲ್ಲ, ಓದೋಕ್ಕಾಗಿರಲ್ಲ, ಮತ್ತೆಲ್ಲೋ ನಾವು ಪ್ರಚಾರ ಮಾಡಿರ್ತೀವಿ ಅದೆಲ್ಲ ರೈತರಿಗೆ ತಲುಪಿರಲ್ಲ. ಹಾಗಾಗಿ ವಿಡಿಯೋ ಮುಖಾಂತರ ಇನ್ನಷ್ಟು ಸಮರ್ಪಕವಾಗಿ ಮಾಹಿತಿ ತಲುಪಲಿ ಅಂತಕ್ಕಂಥ ಉದ್ದೇಶವಾಗಿ ನಾವು ಈ ಒಂದು ಮಾಹಿತಿನ ನೀಡ್ತಾ ಇದ್ದೇನೆ. ಇನ್ನು ವಿಮೆಗೆ ನಾನು ಈಗಾಗಲೇ ಹೇಳಿದೆ, ಡೆಡ್ಲೈನ್ 31/7/2026 ಕೊನೆ ದಿನಾಂಕ ತನಕ ಕಾಯ್ತಕ್ಕಂಥದ್ದಿಲ್ಲ. ನಾಳೆ ನಾಡಿದ್ರಲ್ಲೇ ವಿಮೆ ಕಂತನ್ನು ಕಟ್ಟಿದರೆ ಆ ವಿಮೆ ಕಂತು ಸಂಬಂಧಪಟ್ಟಂಥ ಬ್ಯಾಂಕ್ ಖಾತೆಗೆ CSC ಸೆಂಟ್ರಲ್ ಕಟ್ಟಿರ್ತೀರ, ಅದು ಸಂಬಂಧಪಟ್ಟಂಥ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗಿಲ್ಲ ಅಂದರೆ ಮತ್ತೆ ಅದು ಕನ್ಸಿಡರ್ ಆಗಲ್ಲ. ಆವಾಗ ನೀವು ಕಟ್ಟಿದ್ದು ದುಡ್ಡು ಮತ್ತೆ ನಿಮಗೆ ವಾಪಸ್ ರಿಟರ್ನ್ ಆಗ್ತಕ್ಕಂಥ ಸಂಭವ ಇರುತ್ತೆ. ನಾನು ವಿಮೆ ಕಟ್ಟಿದೆ, ನನ್ನಿಂದ ಮತ್ತೆ ನನಗೆ ವಾಪಸ್ ಬಂತು, ನಾನೇನು ಮಾಡಲಿ ಅಂತ. ಅಂದರೆ ಕೊನೆ ಈ ಒಂದು ತಾರೀಕಿನ ತನಕ ಈ ವಿಮೆ ಕಂತನ್ನು ಕಟ್ಟೋದಕ್ಕೆ ರೈತರು ಕಾಯಬಾರ್ದು ಅಂತಕ್ಕಂಥದ್ದು ಮತ್ತೊಂದು ಮಾಹಿತಿ. ಇನ್ನು ದಾಖಲಾತಿಗಳು ಭಾಳ ಸರಳ. ಏನು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಪಾಣಿ ಮತ್ತು ಬೆಳೆ ವಿವರ. ಅಂದರೆ ನಾನು ಈಗಾಗಲೇ ಹೇಳಿದೆ, ಬೆಳೆ ನಾವು ಮಾಡ್ತೀನಿ ಅಂತಕ್ಕಂಥ ಮಾಹಿತಿ ಇದ್ದರೆ ಸಾಕು. ಈಗಾಗಲೇ ನಾನು ಮಾಡಿರಬೇಕು ಅಂತಕ್ಕಂಥದ್ದು ಏನಿಲ್ಲ. ನೆಕ್ಸ್ಟು ಕ್ರಾಪ್ ಸರ್ವೆನಲ್ಲೇ ಅದು ಡಿಪಿಕ್ಟ್ ಆಗಬೇಕು. ನಾವೇನು ಬೆಳೆ ಸಮೀಕ್ಷೆ ಮಾಡಿಸ್ತೀವಿ ಇವಾಗ, ಬೆಳೆ ಸಮೀಕ್ಷೆಯಲ್ಲಿ ನೀವೇನು ಬೆಳೆ ವಿಮೆ ಕಟ್ಟಿರ್ತಕ್ಕಂಥ ಮಾಹಿತಿ ಇದೆ ಅದಕ್ಕೂ ಟ್ಯಾಲಿ ಆದರೆ ಆಗ ನಿಮಗೆ ವಿಮಾ ಸವಲತ್ತು ಪಡೆಯೋದಕ್ಕೆ ಪೂರಕವಾಗುತ್ತೆ ಅಂತಕ್ಕಂಥದ್ದು ಈ ಒಂದು ಮಾಹಿತಿ. ಮತ್ತು ಕೆಲವೊಂದು ಸರಿ ಪಂಚಾಯತಿ ವ್ಯಾಪ್ತಿ ಸಂಪೂರ್ಣವಾಗಿ ಬೆಳೆ ನಮ್ಮ ನಿರೀಕ್ಷಿತ ಇಳುವರಿ ಬರಲಿಲ್ಲ ಅಂದರೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರೆಲ್ಲ ವಿಮೆ ಕಟ್ಟಿರ್ತಾರೆ ಎಲ್ರಿಗೂ ಕೂಡ ವಿಮಾ ಸವಲತ್ತು ಬಂದ್ಬಿಡುತ್ತೆ. ಒಂದು ಬೆಳೆ ಚೆನ್ನಾಗಿದ್ದು ಯಾರೊಬ್ರು 90 ಭಾಗದ್ದು ಚೆನ್ನಾಗಿಲ್ಲ, 10 ಭಾಗ ಚೆನ್ನಾಗಿದ್ದವ್ರದ್ದು ಕೂಡ ವಿಮೆ ಕಟ್ಟಿದ್ರೆ ಎಲ್ರಿಗೂ ಕೂಡ ಸರಾಸರವಾಗಿ ಪಂಚಾಯತ್ ವ್ಯಾಪ್ತಿ ಪೂರ್ತಿ ನಷ್ಟ ಆಗಿದೆ ಅಂತಕ್ಕಂಥ ಮಾಹಿತಿ ಮೇಲೆ ಎಲ್ರಿಗೂ ವಿಮಾ ಸವಲತ್ತು ಬರುತ್ತೆ ಅಂತಕ್ಕಂಥದ್ದು ಒಂದು ಮಾಹಿತಿ. ಇನ್ನು ಕೆಲವು ಸಾರಿ ಈ ಯಾವುದೇ ಒಂದು ಪ್ರಕೃತಿ ಹಾನಿಗೆ ಸಂಬಂಧಪಟ್ಟಂತೆ, ಯಾವುದೇ ಘಟನೆಗಳಿಗೆ ಸಂಬಂಧಪಟ್ಟಂತೆ ವೈಯಕ್ತಿಕ ರೈತರದ್ದು, ಅಂದರೆ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲರದ್ದು ಚೆನ್ನಾಗಿರ್ಬೋದು, ಅಂದರೆ ವೈಯಕ್ತಿಕ ಒಂದು ರೈತರ ಜಮೀನಲ್ಲಿ ಏನಾದ್ರು ಬೆಳೆ ನಷ್ಟ ಆದರೆ ಅವರು ವಿಮೆ ಈ ಒಂದು ಸವಲತ್ತನ್ನು ಪಡೆಯೋದಕ್ಕೆ ಬೆಳೆ ನಷ್ಟ ಆದಂಥ 72 ಗಂಟೆಗಳ ಮುಂಚಿತವಾಗಿ ಒಂದು ಟಾಲ್ ಫ್ರೀ ಸಂಖ್ಯೆ ಇದೆ, 1800-103-5490 ಅಂತ. ಅಂದರೆ 1800-103-5490 ಈ ಸಂಖ್ಯೆನ ರೈತರು ನೋಟ್ ಮಾಡ್ಕೋಬೇಕು. ಈ ಸಂಖ್ಯೆಗೆ ರೈತರು ಒಂದು ನೇರವಾಗಿ ಕರೆನ ಮಾಡ್ಬೋದು, ಅಥವಾ ವಾಟ್ಸಪ್ ಮುಖಾಂತರ 7065514447 ಅಂತ ಈ ಒಂದು ವಾಟ್ಸಪ್ ಸಂಖ್ಯೆಗೆ
ಸಂಬಂಧಪಟ್ಟಂಥ ರೈತರು ನಂದು ಇಂಡಿವಿಜುವಲ್ ಆಗಿ ಅಂದರೆ ನನ್ನ ವೈಯಕ್ತಿಕವಾಗಿ ಬೆಳೆ ನಷ್ಟ ಆಗಿದೆ ಅನ್ನೋ ಮಾಹಿತಿನ ರವಾನೆ ಮಾಡಿದರೆ, ಅಂದರೆ ಆ ಒಂದು ದೂರನ್ನ ನೋಂದಣಿ ಮಾಡಿದರೆ ಆ ಮುಖಾಂತರ ಆ ಪರ್ಟಿಕ್ಯುಲರ್ ರೈತರದ್ದು 72 ಗಂಟೆ ಒಳಗಡೆ ಸಂಬಂಧಪಟ್ಟಂಥ ವಿಮಾ ಅಧಿಕಾರಿ ಜಂಟಿ ಸಮೀಕ್ಷೆಯನ್ನು ಕೈಗೊಂಡು ಕ್ಷೇತ್ರ ಭೇಟಿಯನ್ನು ಮಾಡಿ, ಈಗ ಹೇಗೆ ವೆಹಿಕಲ್ಗೆ ಪ್ರಾಬ್ಲಮ್ ಆಗಿದೆ ಅಂದ ತಕ್ಷಣವೇ ನಾವು ಯಾವ ರೀತಿ ವಿಮಾ ಕಂಪ್ನಿಯವರು ವೆಹಿಕಲ್ನ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ರಿಪೋರ್ಟನ್ನು ಮಾಡ್ತಾರೆ. ಈ ಒಂದು ಹಾನಿ ಆ ಮಟ್ಟಕ್ಕೆ ಇತ್ತು ಅನ್ನೋದಾದರೆ, ಹೌದು ವೈಯಕ್ತಿಕವಾಗಿ ಹಾನಿ ಉಂಟಾಗಿದೆ ಇಂಡಿವಿಜುವಲ್ ರೈತರದ್ದು ಅಂತಾದರೆ, ಈ ನೋಂದಣಿ ಮೇಲೆ ಅವರಿಗೆ ವಿಮಾ ಒಂದು ಕಂತಿನ ಸೌಲಭ್ಯ ದೊರಕುತ್ತೆ. ಮತ್ತು ನಮ್ಮ ತಾಲೂಕಿನಲ್ಲೂ ಕೂಡ ವಿನಯ್ ಅಂತಕ್ಕಂಥವ್ರು ಇಫ್ಕೋ ಟೋಕಿಯೋ ಸಂಸ್ಥೆ ಈ ವರ್ಷ ವಿಮಾ ಕಂಪ್ನಿ ಯಾವುದು ಅಂತಂದರೆ ಇಫ್ಕೋ ಟೋಕಿಯೋ ಲೈಫ್ ಇನ್ಸೂರೆನ್ಸ್ ಕಂಪ್ನಿ ಏನಿದೆಯಲ್ಲ, ಅದು ನಮ್ಮ ಕ್ರಾಪ್ ಇನ್ಸೂರೆನ್ಸ್ ಇಫ್ಕೋ ಟೋಕಿಯೋ ಅಂತಕ್ಕಂಥದ್ದನ್ನು ಈ ವರ್ಷ ಮಾಡ್ತಾ ಇದೆ. ನಮ್ಮ ತಾಲೂಕಿನ ಕೋಆರ್ಡಿನೇಟರ್ ಒಬ್ಬರು ಇರ್ತಾರೆ ವಿಮಾ ಕಂಪ್ನಿಯವ್ರದ್ದು, ಅವ್ರದ್ದು ನಂಬರು ವಿನಯ್ ಅಂತ ಹೇಳಿ ಸದ್ಯಕ್ಕೆ. ಅವ್ರದ್ದು 900712919131 ಇವರಿಗೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ಬೋದು. ಇವರು ಸ್ಪಂದಿಸಿ ಅಥವಾ ಯಾವುದೇ ಸಂಬಂಧಪಟ್ಟಂತೆ ದೂರಿದ್ರೆ ನೀವು ಏನು ನಾನು ಹಿಂದೆ ಹೇಳಿದೆ ಟೋಲ್ ಫ್ರೀ ಸಂಖ್ಯೆ 1800 103 5490 ಈ ಸಂಬಂಧಪಟ್ಟಂತೆ ಕೂಡ ನೀವು ರೈಸ್ ಮಾಡ್ಬೋದು. ಈ ಸಂಸ್ಥೆಯವರು ಏನಾದ್ರು ಸ್ಪಂದಿಸ್ತಾ ಇಲ್ಲ, ಏನು ತಾಲೂಕಿನ ವಿಮಾ ಒಂದು ಸಂಸ್ಥೆಯ ಕೋಆರ್ಡಿನೇಟರ್ ಸ್ಪಂದಿಸ್ತಾ ಇಲ್ಲ ಅಂದರೂ ಕೂಡ ನೀವು ದೂರನ್ನ ದಾಖಲು ಮಾಡ್ಬೋದು. ಮತ್ತು ನೇರವಾಗಿಯೂ ಕೂಡ ನಾನು ಈಗ ಕೊಟ್ಟಂಥ ನಂಬರಿಗೆ ಅವ್ರನ್ನ ದಾಖಲು ಮಾಡ್ಬೋದು. ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ನ ಎಲ್ಲ ಸಿಇಒಗಳು, ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳನ್ನು ನಾನು ಕೋರೋದು ಅಂತಂದರೆ, ಈ ಒಂದು ಎಲ್ನಿನೋ ಎಫೆಕ್ಟ್ ಇರೋದ್ರಿಂದ, ಮಳೆ ನಮಗೆ ಅಭಾವ ಆಗಿರೋದ್ರಿಂದ, ಭತ್ತದ ಬೆಳೆ ನಮಗೆ ಭಾಳ ಮುಖ್ಯವಾಗಿರೋದ್ರಿಂದ, ಕಾಲಕ್ರಮೇಣ ಕಡಿಮೆ ಆಗ್ತಿದೆ ಏರಿಯಾ ಅಂತಕ್ಕಂಥದ್ದು ಒಂದು, ಮತ್ತು ಈ ರೀತಿ ಅನಾವೃಷ್ಟಿ ಅಥವಾ ಅತಿವೃಷ್ಟಿ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಬೆಳೆ ವಿಮೆ ನೋಂದಣಿನ ಮಾಡಬೇಕು. ನೀವು ತಮಗೆಲ್ಲ ಅನುಭವ ಇದೆ, ಸಾಕಷ್ಟು ನಮಗೇನು ಇನ್ವೆಸ್ಟ್ ಮಾಡ್ತೀವಿ ಆ ಮಟ್ಟಕ್ಕೆ ನಿರೀಕ್ಷಿತ ಇಳುವರಿ ಒಂದು ಕೊರತೆ ಆದರೆ ಮತ್ತು ನಿರೀಕ್ಷಿತ ಒಂದು ಬೆಲೆ ಸಿಗಲ್ಲ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಅದರಲ್ಲೂ ಈ ರೀತಿ ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭ ಬಂದರೆ ಮತ್ತೆ ನಮಗೆ ಏನು ನಿರೀಕ್ಷಿತ ಆದಾಯ ಇರುತ್ತೆ ಅದು ತಟ್ಟಲ್ಲ. ಹಾಗಾಗಿ ನಾವು ವಿಮಾ ಕಂತನ್ನ ನಾವು ಎಷ್ಟೆಲ್ಲ ಇನ್ವೆಸ್ಟ್ ಮಾಡ್ತೀವಿ ಗೊಬ್ಬರದ ಮೇಲೆ, ಎಷ್ಟೋ ಸರಿ ಅಸುರಕ್ಷಿತ ಗೊಬ್ಬರ ಬಳಕೆ, ರಾಸಾಯನಿಕ ಬಳಕೆ ಮಾಡ್ತೀವಿ. ಅಂದರೆ ಎಷ್ಟು ಪ್ರಮಾಣದಲ್ಲಿ ನಾವು ರಸಗೊಬ್ಬರ ಕೊಡಬೇಕು ಅಷ್ಟು ಪ್ರಮಾಣಕ್ಕಿಂತ ಯಥೇಚ್ಛವಾಗಿ ಒಂದು ಅವೈಜ್ಞಾನಿಕವಾಗಿ ರಸಗೊಬ್ಬರ ಪೂರೈಕೆಯನ್ನು ಕೂಡ ನಾವು ಮಾಡ್ತಾ ಇರ್ತೇವೆ. ಎಷ್ಟೋ ಸರಿ ರೋಗ ರುಜಿನ ಅಂತ ಹೇಳಿ ಮತ್ತೆ ಅವೈಜ್ಞಾನಿಕವಾಗಿ ನಾವು ಯಥೇಚ್ಛವಾಗಿ ಕೀಟನಾಶಕ, ಕ್ರಿಮಿನಾಶಕ ಇವನ್ನ ಬಳಸ್ತಾ ಇರ್ತೇವೆ ನಾವು. ಇದರಿಂದ ಒಂದು ಸಣ್ಣ ಮೊತ್ತ 605 ವಿಮಾ ಮೊತ್ತ, ಅಂದರೆ ಒಬ್ಬರು ರೈತರು ಪಾವತಿ ಮಾಡಿದರೆ ಮತ್ತೊಬ್ಬ ರೈತರಿಗೆ ಈ ಒಂದು ರೊಟೇಷನ್ ಮುಖಾಂತರ ಈ ಒಂದು ಫಸಲ್ ಬಿಮಾ ಯೋಜನೆಯ ಸವಲತ್ತು ಸಿಗೋದ್ರಿಂದ ಹಾನಿಯಾದಂಥ, ಬೆಳೆ ಹಾನಿ ಆದಂಥ, ಒಳಪಟ್ಟಂಥ ಸಂಕಷ್ಟಕ್ಕೆ ಒಳಗಾದಂಥ ರೈತರಿಗೆ ಈ ಸವಲತ್ತು ಸಿಗುತ್ತೆ. ಆ ದೃಷ್ಟಿನಲ್ಲಿ 605 ಒಂದು ಎಕರೆಗೆ ಮೊತ್ತವನ್ನು ಒಂದು ಇನ್ವೆಸ್ಟ್ಮೆಂಟ್, ಏನು ಬೆಳೆ ಬೆಳಿಬೇಕಂತ ಇರತಕ್ಕಂಥ ನಿಮಗೆ ಒಂದು ಇನ್ವೆಸ್ಟ್ಮೆಂಟಲ್ಲಿ ಇದು ಒಂದು ಸಣ್ಣ ಮೊತ್ತ. ಈ ಸಣ್ಣ ಮೊತ್ತವನ್ನು ಪಾವತಿ ಮಾಡಿ ವಿಮಾ ಸವಲತ್ತನ್ನು, ಹೆಚ್ಚಿನ ಒಂದು ಅನುದಾನವನ್ನು ಪಡ್ಕೊಳ್ಬೇಕು ನಷ್ಟ ಹೊಂದಂಥ ಸಂದರ್ಭದಲ್ಲಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಕೋರಿಕೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯ ರೈತರು ಇನ್ನೊಂದು ಏನು ಒಂದು 2-3 ದಿನ ಕಾಲಾವಕಾಶ ಇದೆ, ಇದನ್ನು ಬಳಸ್ಕೊಂಡು ಯಾರೆಲ್ಲ ರೈತರಿಗೆ ಮಾಹಿತಿ ತಲುಪಿರುತ್ತೆ ಅವರು ಮತ್ತೊಬ್ಬ ರೈತರಿಗೆ ಅವರನ್ನು ಕೂಡ ವಿಮಾ ಕಂತನ್ನ ಕಟ್ಟಿ ಈ ಒಂದು ವಿಮಾ ಸವಲತ್ತನ್ನು ಹೆಚ್ಚಿಗೆ ಪಡಿಬೇಕು ಅಂತಕ್ಕಂಥ ಒಂದು ಜಾಗೃತಿಯನ್ನು ರೈತರಿಂದ ರೈತರಿಗೆ ಮಾಹಿತಿನ ಹಂಚ್ಕೋಬೇಕು ಅಂತಕ್ಕಂಥ ಉದ್ದೇಶವಾಗಿ ಈ ಮಾಹಿತಿನ ನೀಡ್ತಾ ಇದ್ದೇನೆ. ಈ ಉದ್ದೇಶವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರ ನೋಂದಣಿ ನಮ್ಮ ಸಕಲೇಶಪುರದಲ್ಲಿ ಆಗಲಿ, ಸವಲತ್ತನ್ನು ಪಡೀಲಿ ಅಂತಕ್ಕಂಥ ಒಂದು ಕೋರಿಕೆಯಾಗಿ ನಾನು ಈ ಒಂದು ಮಾಹಿತಿನ ಹಂಚ್ಕೊಂಡಿದ್ದೇನೆ. ಎಲ್ರಿಗೂ ನಮಸ್ಕಾರ. ಜೈ ಕಿಸಾನ್, ಜೈ ಭಾರತ್.